ಕದನ ವಿರಾಮ ಒಪ್ಪಂದಕ್ಕೆ ಒಪ್ಪದ ಇರಾನ್, ಮಧ್ಯಪ್ರಾಚ್ಯದಲ್ಲಿ ಮುಂದುವರೆದ ಸಂಘರ್ಷ. ಇರಾನ್ ಮೇಲೆ ಅಮೆರಿಕ ಭೀಕರ ಅಟ್ಯಾಕ್. ಮಧ್ಯಪ್ರಾಚ್ಯದಲ್ಲಿ ಯಾಕೋ ಯುದ್ಧ ತಣ್ಣಗಾಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ನೀ ಕೊಡೆ ನಾ ಬಿಡೆ ಎಂಬಂತೆ ಇರಾನ್ ಅಮೆರಿಕ ದೇಶಗಳು ವರ್ತಿಸ್ತಾ ಇವೆ. ಕೆಲಕಾಲ ಕದನಕ್ಕೆ ಬ್ರೇಕ್ ಹಾಕಿ ಶಾಂತಿ ಮಾತುಕತೆಯಲ್ಲಿ ತೊಡಗಿದ್ದ ಇರಾನ್ ಅಮೆರಿಕ ದೇಶಗಳು ಇದೀಗ ಮತ್ತೆ ಪರಸ್ಪರ ಘರ್ಜಿಸ್ತಾ ಇವೆ. ಶಾಂತಿ ಮಾತುಕತೆಗಳು ಪ್ರಗತಿ ಕಾಣದ ಕಾರಣ ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ಮತ್ತೆ ಆರಂಭಗೊಂಡಿದೆ. ಅಮೆರಿಕ ನೀಡಿದ ಎಚ್ಚರಿಕೆಯಂತೆ ಇರಾನ್ ಮೇಲೆ ದಾಳಿ ಆರಂಭಿಸಿದೆ. ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ತೀವ್ರಗೊಂಡಿದ್ದು, ಬುಧವಾರ ರಾತ್ರಿ ಇರಾನ್ ಮೇಲೆ ಮತ್ತೊಂದು ಸುತ್ತಿನ ಭೀಕರ ವೈಮಾನಿಕ ದಾಳಿ ನಡೆಸಿದೆ. ಅಮೆರಿಕದ ಯುದ್ಧ ವಿಮಾನಗಳಿಂದ ಇರಾನ್ ಮೇಲೆ ಏರ್ ಸ್ಟ್ರೈಕ್ ನಡೆಸಿದೆ. ರಾಜಧಾನಿ ಟೆಹರಾನ್ ಸೇರಿ ಇರಾನ್ನಾದ್ಯಂತ ಇರುವ ಐಆರ್ಜಿಸಿ ತಾಣಗಳನ್ನು ಗುರಿಯಾಗಿಸಿ ಅಮೆರಿಕ ವಾಯುಪಡೆ ಅಟ್ಯಾಕ್ ಮಾಡಿದೆ. ಏರ್ ಸ್ಟ್ರೈಕ್ನಲ್ಲಿ ಅಮೆರಿಕ 30ಕ್ಕೂ ಹೆಚ್ಚು ಯುದ್ಧ ವಿಮಾನಗಳನ್ನು ಬಳಸಿದೆ. ಇರಾನ್ ಕದನ ವಿರಾಮಕ್ಕೆ ಒಪ್ಪಿಕೊಳ್ಳದಿದ್ರೆ ದೊಡ್ಡ ಬೆಲೆ ತೆರಬೇಕಾಗುತ್ತೆ ಅಂತ ಟ್ರಂಪ್ ಎಚ್ಚರಿಕೆ ನೀಡಿದ್ರು. ಇದರ ಬೆನ್ನಲ್ಲೇ ಅಮೆರಿಕದ ಪಡೆಗಳು ಇರಾನ್ನ ಹಲವು ಪ್ರದೇಶಗಳ ಮೇಲೆ ಕ್ಷಿಪಣಿ ದಾಳಿ ಮಾಡಿವೆ. ಇರಾನ್ ಬಂದರುಗಳ ಮೇಲೂ ದಾಳಿ ನಡೆಸಿ ಅಲ್ಲಿಂದ ತೈಲ ಸಾಗಿಸ್ತಾ ಇದ್ದ ಟ್ಯಾಂಕರ್ಗಳ ಮೇಲೆ ಗುಂಡು ಹಾರಿಸಲಾಗಿದೆ ಅಂತ ಅಮೆರಿಕ ತಿಳಿಸಿದೆ. ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ಮತ್ತಷ್ಟು ಉಲ್ಬಣಗೊಳ್ಳುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ಇರಾನ್ನ ಮೇಲೆ ಇಸ್ರೇಲ್ ದಾಳಿಯನ್ನು ನಡೆಸಿದ ಬೆನ್ನಲ್ಲೇ ಈಗ ಅಮೆರಿಕವೂ ಕೂಡ ನಿರಂತರವಾದಂತಹ ದಾಳಿಯನ್ನ ಮಾಡ್ತಾ ಇದೆ. ಬುಧವಾರ ರಾತ್ರಿ ಬಹಳ ದೊಡ್ಡ ಪ್ರಮಾಣದ ದಾಳಿಯನ್ನ ಅಮೆರಿಕದ ವಾಯುಸೇನೆ ಇರಾನ್ನ ಮೇಲೆ ಮಾಡಿದೆ. 30ಕ್ಕಿಂತ ಹೆಚ್ಚು ಯುದ್ಧ ವಿಮಾನಗಳು ಟೆಹರಾನ್ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳ ಮೇಲೆ ದಾಳಿಯನ್ನ ಮಾಡುವ ಮೂಲಕ ಪ್ರತೀಕಾರವನ್ನು ತೀರಿಸಿಕೊಂಡಿದೆ. ಮುಖ್ಯವಾಗಿ ಐಆರ್ಜಿಸಿ ಇರುವಂತಹ ಕೇಂದ್ರಗಳು, ಜೊತೆಗೆ ಡ್ರೋನ್ ಉತ್ಪಾದನೆ ಮಾಡುವಂತಹ ಸ್ಥಳಗಳು ಮತ್ತೆ ಮುಖ್ಯವಾಗಿ ಕಮಾಂಡ್ ಸೆಂಟರ್ಗಳು ಎಲ್ಲೆಲ್ಲಿದ್ದಾವೆ ಅವುಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡುವ ಮೂಲಕ ಇರಾನ್ಗೆ ದೊಡ್ಡ ಪೆಟ್ಟನ್ನು ಕೊಟ್ಟಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕದನ ವಿರಾಮದ ಮಾತುಕತೆಗೆ ಒಪ್ಪಿಕೊಳ್ಳದೆ ಇದ್ರೆ ದೊಡ್ಡ ಪರಿಣಾಮ ಎದುರಿಸಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆ ಕೊಟ್ಟ ಬೆನ್ನಲ್ಲೇ ಈ ದೊಡ್ಡ ದಾಳಿಗಳು ನಡೀತಾ ಇರುವಂತದ್ದು ಮತ್ತೊಂದು ಆತಂಕಕ್ಕೆ ಕಾರಣ ಆಗಿದೆ. ಅಮೆರಿಕದ ಕಮಾಂಡರ್ ಇನ್ ಚೀಫ್ ನಿರ್ದೇಶನದ ಮೇರೆಗೆ ಜೂನ್ 10ರಂದು ಇರಾನ್ನಲ್ಲಿನ ಬಹುಗುರಿಗಳ ಮೇಲೆ ಯುಎಸ್ ಸೆಂಟ್ರಲ್ ಕಮಾಂಡ್ ಪಡೆಗಳು ದಾಳಿ ನಡೆಸಿವೆ. ಹಾರ್ಮುಜ್ ಜಲಮಾರ್ಗದಲ್ಲಿ ಅಮೆರಿಕ ಸೇರಿ ಇತರೆ ದೇಶಗಳ ಹಡಗುಗಳಿಗೆ ಸಂಚಾರ ಮಾಡೋದಕ್ಕೆ ಅವಕಾಶ ನೀಡದ ಹಿನ್ನೆಲೆಯಲ್ಲಿ ಈ ದಾಳಿ ನಡೆಸಲಾಗಿದೆ ಅಂತ ಅಮೆರಿಕ ಸೇನೆ ಹೇಳಿದೆ. ಇರಾನ್ನ ಸೇನಾ ಕಣ್ಗಾವಲು ವ್ಯವಸ್ಥೆಗಳು, ಸಂವಹನ ಜಾಲಗಳು ಹಾಗೂ ವಾಯು ರಕ್ಷಣಾ ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ನಿಖರ ದಾಳಿಗಳನ್ನು ನಡೆಸಲಾಗಿದೆ ಅಂತ ತಿಳಿಸಿದೆ. ಇರಾನ್ ಮಾಧ್ಯಮಗಳ ವರದಿ ಪ್ರಕಾರ ದೇಶದ ದಕ್ಷಿಣ ಭಾಗದಲ್ಲಿರುವ ಹಾರ್ಮುಜ್ ಜಲಸಂಧಿ ಸಮೀಪದ ಹಲವು ಪ್ರದೇಶಗಳಲ್ಲಿ ಭಾರೀ ಸ್ಫೋಟಗಳು ಸಂಭವಿಸಿವೆ. ಕೇಶ್ಮ್, ಕಾರ್ಖಾನ್ ಹಾಗೂ ಸಿರಿಕ್ ಪ್ರದೇಶಗಳಲ್ಲಿ ಶತ್ರು ಕ್ಷಿಪಣಿಗಳ ದಾಳಿ ನಡೆದಿರುವುದಾಗಿ ವರದಿಯಾಗಿದೆ. ಇದೇ ಪ್ರದೇಶಗಳಲ್ಲಿ ಅಮೆರಿಕ ಈಗಾಗಲೇ ವಾಯು ರಕ್ಷಣಾ ವ್ಯವಸ್ಥೆಗಳು, ರಡಾರ್ ಕೇಂದ್ರಗಳು ಹಾಗೂ ಸೇನಾ ನೆಲೆಗಳ ವಿರುದ್ಧ ದಾಳಿ ನಡೆಸಿತ್ತು. ಅಮೆರಿಕ ದಾಳಿಗೆ ಇರಾನ್ ಪ್ರತೀಕಾರದ ದಾಳಿ. ಜೋರ್ಡಾನ್ನಲ್ಲಿರುವ ಯುಎಸ್ ಏರ್ ಬೇಸ್ ಟಾರ್ಗೆಟ್ 12 ಬ್ಯಾಲಿಸ್ಟಿಕ್ ಕ್ಷಿಪಣಿ ಉಡಾಯಿಸಿದ ಇರಾನ್. ಅಮೆರಿಕದ ದಾಳಿಗೆ ಇರಾನ್ ಕೂಡ ಸುಮ್ಮನಾಗಿಲ್ಲ. ಅಮೆರಿಕ ವಿರುದ್ಧ ಪ್ರತೀಕಾರದ ದಾಳಿ ಮಾಡಿದೆ. ಜೋರ್ಡಾನ್ನಲ್ಲಿರುವ ಅಮೆರಿಕದ ವಾಯುನೆಲೆ, ಯುದ್ಧ ವಿಮಾನಗಳು ಹಾಗೂ ಈ ಪ್ರದೇಶದಲ್ಲಿನ ಅಮೆರಿಕದ ಸೇನಾ ನೆಲೆಗಳನ್ನು ಗುರಿಯಾಗಿಸಿ ಕ್ಷಿಪಣಿ ದಾಳಿ ನಡೆಸಿರುವುದಾಗಿ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ ಹೇಳಿದೆ. ಜೋರ್ಡಾನ್ನ ಅಲ್ ಅಜ್ರಾಕ್ ವಾಯುನೆಲೆ ಹಾಗೂ ಅಲ್ಲಿನ ನಿಯಂತ್ರಣ ಕೇಂದ್ರದಲ್ಲಿ ಅಮೆರಿಕದ ಪಡೆಗಳು ಬಳಸ್ತಾ ಇರುವ ಪ್ರಮುಖ ಸೌಲಭ್ಯಗಳನ್ನು ಗುರಿಯಾಗಿಸಿ 12 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಉಡಾಯಿಸಲಾಗಿದೆ ಅಂತ ಐಆರ್ಜಿಸಿ ಹೇಳಿದೆ. ಈ ದಾಳಿಯಲ್ಲಿ ಅಮೆರಿಕದ ಮಿಲಿಟರಿಯ F-35, F-15 ಮತ್ತು F-16 ಯುದ್ಧ ವಿಮಾನಗಳು ಟಾರ್ಗೆಟ್ ಆಗಿವೆ. ಇರಾನ್ನ ಏರೋಸ್ಪೇಸ್ ಪಡೆ ಮತ್ತು ನೌಕಾಪಡೆಯು ಜಂಟಿಯಾಗಿ 2 ಹಂತಗಳಲ್ಲಿ ಕಾರ್ಯಾಚರಣೆ ನಡೆಸಿವೆ. ಅಮೆರಿಕದ ಪಡೆಗಳಿಗಿರುವ 18 ಪ್ರಮುಖ ಕೇಂದ್ರಗಳ ಮೇಲೆ ದಾಳಿ ನಡೆಸಲಾಗಿದೆ ಅಂತ ವರದಿಯಾಗಿದೆ. ಇರಾನ್ ಮೇಲಿನ ಅಮೆರಿಕದ ಇತ್ತೀಚಿನ ದಾಳಿಗಳಿಗೆ ಪ್ರತೀಕಾರವಾಗಿ ಈ ಕಾರ್ಯಾಚರಣೆ ನಡೆಸಲಾಗಿದೆ ಅಂತ ಐಆರ್ಜಿಸಿ ಹೇಳಿದೆ. ಇರಾನ್ನ ಏರೋಸ್ಪೇಸ್ ಜಂಟಿಯಾಗಿ ದಾಳಿಯನ್ನು ನಡೆಸುವ ಮೂಲಕ ಅಮೆರಿಕದ ದಾಳಿಗಳಿಗೆ ಪ್ರತೀಕಾರವನ್ನು ತೀರಿಸಿಕೊಳ್ಳುವಂತ ಕೆಲಸವನ್ನ ಮಾಡಿದೆ. ಮುಖ್ಯವಾಗಿ ಮಧ್ಯಪ್ರಾಚ್ಯದಲ್ಲಿರುವಂತಹ ಅಮೆರಿಕದ 18 ನೆಲೆಗಳನ್ನು ಗುರುತಿಸಿ ಅವುಗಳ ಮೇಲೆ ದಾಳಿಯನ್ನು ಮಾಡುವ ಮೂಲಕ ಪ್ರತೀಕಾರವನ್ನು ತೀರಿಸಿಕೊಂಡಿದೆ. ಇರಾನ್ನ ಮೇಲೆ ಯಾವುದೇ ರೀತಿಯಾದಂತಹ ದಾಳಿಗಳಾದರೂ ಕೂಡ ಅದನ್ನು ಪ್ರತೀಕಾರ ತೀರಿಸಿಕೊಳ್ಳುವಂತಹ ಶಕ್ತಿ ಇರಾನ್ಗಿದೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಈಗ ಇರಾನ್ನ ಸೇನಾ ಪಡೆಗಳು ಕೊಟ್ಟಿವೆ. ಇರಾನ್ ದಾಳಿಗೆ ಅಮೆರಿಕ ಕೊತ. ಇರಾನ್ನ ಹಲವು ನಗರಗಳ ಮೇಲೆ ದಾಳಿ.
ಅಮೆರಿಕದ ಕ್ರಮಗಳ ವಿರುದ್ಧ ತೀವ್ರ ಎಚ್ಚರಿಕೆ ನೀಡಿರುವ ಐಆರ್ಜಿಸಿ ಏರೋಸ್ಪೇಸ್ ಫೋರ್ಸ್ ಚೀಫ್, ಪವಿತ್ರ ಹೊರ್ಮುಜ್ ಜಲಸಂಧಿಯನ್ನ ಅಸುರಕ್ಷಿತಗೊಳಿಸುವುದಕ್ಕೆ ನೀವು ಯತ್ನಿಸ್ತಾ ಇದ್ದೀರಾ? ಹಾಗಿದ್ರೆ ಇರಾನ್ ಈ ಪ್ರದೇಶವನ್ನೇ ನಿಮಗೆ ನರಕವನ್ನಾಗಿ ಮಾಡಲಿದೆ. ಈ ಪ್ರದೇಶದಲ್ಲಿರುವ ಅಮೆರಿಕ ಪಡೆಗಳ ಧೈರ್ಯಕ್ಕೆ ಇದು ನಮ್ಮ ರಿಯಾಕ್ಷನ್ ಅಂತ ಹೇಳಿದ್ದಾರೆ. ಇನ್ನು ಜೋರ್ಡಾನ್ ಮೇಲಿನ ಇರಾನ್ ದಾಳಿಗೆ ಅಮೆರಿಕ ಮತ್ತಷ್ಟು ನಿಗಿನಿಗಿಯಾಗಿದೆ. ಬಂದರು ಅಬ್ಬಾಸ್, ಕರಾಚ್, ಸಿರಿಕ್, ಮಿನಾಪ್, ಕೇಶ್ಮ್ ದ್ವೀಪ ಮತ್ತು ಉತ್ತರದ ಗೋರ್ಗಾನ್, ಹೆಂಗಾಮು ದ್ವೀಪಗಳ ಸುತ್ತಮುತ್ತಲಿನ 7 ಕರಾವಳಿ ಪ್ರದೇಶಗಳ ಮೇಲೆ ಅಮೆರಿಕ ಪಡೆಗಳು ದಾಳಿ ನಡೆಸಿವೆ. ಕುವೈತ್, ಬಹ್ರೇನ್ನಲ್ಲಿನ ಯುಎಸ್ ನೆಲೆ ಗುರಿ, ವಾಯು ಪ್ರದೇಶ ಕ್ಲೋಸ್ ಮಾಡಿದ ಕುವೈತ್ ಬಹ್ರೇನ್ನಲ್ಲಿರುವ ಅಮೆರಿಕದ ಸೇನಾ ನೆಲೆಗಳನ್ನ ಗುರಿಯಾಗಿಸಿಕೊಂಡು ಇರಾನ್ ದಾಳಿ ನಡೆಸಿದೆ. ಇರಾನ್ ದಾಳಿಯನ್ನ ಎದುರಿಸಿರುವ ಬಹ್ರೇನ್ ತನ್ನ ಏರ್ ಡಿಫೆನ್ಸ್ನಿಂದ ಇರಾನ್ನ ಕ್ಷಿಪಣಿ ಉಡೀಸ್ ಮಾಡಿದೆ. ಬಹ್ರೇನ್ನಲ್ಲಿ ಸೈರನ್ ಮೊಳಗಿವೆ. ಇತ್ತ ಕುವೈತ್ ತನ್ನ ವಾಯು ಪ್ರದೇಶವನ್ನ ತಾತ್ಕಾಲಿಕವಾಗಿ ಕ್ಲೋಸ್ ಮಾಡಿದೆ. 2 ಹಂತದ ಕಾರ್ಯಾಚರಣೆಯಲ್ಲಿ ಕುವೈತ್ನ ಅಲಿ ಮತ್ತು ಅಹಮದ್ ಏರ್ಫೋರ್ಸ್ ನೆಲೆಗಳಲ್ಲಿನ ಅಮೆರಿಕ ಸೇನೆಯ 18 ಪ್ರಮುಖ ಗುರಿಗಳನ್ನು ಹೊಡೆದಿದ್ದೇವೆ. ಜೊತೆಗೆ ಬಹ್ರೇನ್ ಶೇಖ್ ಇಸಾ ವಾಯುನೆಲೆಯನ್ನ ಧ್ವಂಸಗೊಳಿಸಿದ್ದೇವೆ ಅಂತ ಐಆರ್ಜಿಸಿ ತಿಳಿಸಿದೆ. ಇತ್ತ ಯುರೋಪ್, ಉತ್ತರ ಅಮೆರಿಕ ಮತ್ತು ಆಸ್ಟ್ರೇಲಿಯಾದ ಒಟ್ಟು 22 ರಾಷ್ಟ್ರಗಳು ಜಂಟಿ ಹೇಳಿಕೆ ಬಿಡುಗಡೆ ಮಾಡಿ ತಮ್ಮ ದೇಶಗಳ ಭೂಭಾಗದಲ್ಲಿ ನಡೀತಾ ಇರುವ ದಾಳಿ ಬೆದರಿಕೆಗಳನ್ನ ತಕ್ಷಣ ನಿಲ್ಲಿಸಬೇಕು ಅಂತ ಇರಾನ್ಗೆ ಆಗ್ರಹಿಸಿವೆ. ಎಲ್ಲಾ ಹಡಗುಗಳಿಗೆ ಹೊರ್ಮುಜ್ ಬಂದ್, ಮತ್ತೆ ತೈಲ ಬಿಕ್ಕಟ್ಟು ಹೆಚ್ಚಾಗುವ ಆತಂಕ. ಅಮೆರಿಕ ದಾಳಿ ಬೆನ್ನಲ್ಲೇ ಹೊರ್ಮುಜ್ ಜಲಸಂಧಿಯನ್ನ ಇರಾನ್ ಬಂದ್ ಮಾಡಿದೆ. ಎಲ್ಲಾ ಹಡಗುಗಳಿಗೆ ಹೊರ್ಮುಜ್ ಜಲಸಂಧಿ ಸಂಪೂರ್ಣವಾಗಿ ಕ್ಲೋಸ್ ಮಾಡಿದೆ. ಈ ಜಲಸಂಧಿಯ ಮೂಲಕ ಸಂಚರಿಸುವ ಯಾವುದೇ ಹಡಗುಗಳನ್ನು ಗುರಿಯಾಗಿಸಿ ಗುಂಡಿನ ದಾಳಿ ಮಾಡ್ತೀವಿ ಅಂತ ಇರಾನ್ ಸೇನೆ ಎಚ್ಚರಿಕೆ ನೀಡಿದೆ. ಹೊರ್ಮುಜ್ ಬಂದ್ನಿಂದಾಗಿ ಜಾಗತಿಕ ಮಟ್ಟದಲ್ಲಿ ಮತ್ತೆ ತೈಲ ಬಿಕ್ಕಟ್ಟು ಎದುರಾಗುವ ಆತಂಕ ಮೂಡಿದೆ. ಆದರೆ ಅಮೆರಿಕದ ಪೀಟ್ ಹೆಗ್ಸೆತ್, ಇನ್ನು ಮುಂದೆ ಹೊರ್ಮುಜ್ ಜಲಸಂಧಿಯನ್ನ ಅಮೆರಿಕ ನಿಯಂತ್ರಿಸುತ್ತೆ. ಇರಾನಿನ ವಿರೋಧದ ಹೊರತಾಗಿಯೂ ಪ್ರಮುಖ ಜಲಮಾರ್ಗದಿಂದ ವಾಣಿಜ್ಯ ಮತ್ತು ತೈಲದ ಹಡಗುಗಳು ಸಂಚರಿಸುವಂತೆ ನೋಡಿಕೊಳ್ಳಲಾಗುವುದು ಅಂತ ತಿಳಿಸಿದ್ದಾರೆ. ಹಾರ್ಮುಜ್ ಜಲಸಂಧಿಯಲ್ಲಿ ಮತ್ತೆ ಬಿಕ್ಕಟ್ಟಿನ ಸನ್ನಿವೇಶಗಳು ನಿರ್ಮಾಣ ಆಗಿದೆ. ಹಾರ್ಮುಜ್ ಜಲಸಂಧಿಯ ಮೇಲೆ ಇರಾನ್ ಮತ್ತೆ ನಿರ್ಬಂಧವನ್ನು ವಿಧಿಸುವಂತ ಕೆಲಸವನ್ನ ಮಾಡಿದೆ. ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ಭೀಕರವಾಗ್ತಾ ಇದರ ಬೆನ್ನಲ್ಲೇ ಹಾರ್ಮುಜ್ ಜಲಸಂಧಿಯ ಮೇಲೆ ಹಿಡಿತವನ್ನು ಸಾಧಿಸುವ ದೃಷ್ಟಿಯಿಂದ ನಿರ್ಬಂಧವನ್ನು ವಿಧಿಸುವಂತ ಕೆಲಸ ಮಾಡಿದೆ. ಯಾವುದೇ ದೇಶದ ಹಡಗು ಈ ಮಾರ್ಗವನ್ನು ಬಳಸಿ ಸಂಚಾರ ಮಾಡಿದ್ರೆ ದಾಳಿಯನ್ನು ಎದುರಿಸಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಸೊ ಹೀಗಾಗಿ ಬಹಳ ದೊಡ್ಡ ಪ್ರಮಾಣದ ಕಚ್ಚಾ ತೈಲ ಮತ್ತೆ ನೈಸರ್ಗಿಕ ಅನಿಲದ ವ್ಯತ್ಯಯ ಆಗುವಂತ ಸಾಧ್ಯತೆಗಳಿದಾವೆ. ಇದರ ಪರಿಣಾಮ ಭಾರತದ ಮೇಲೂ ಕೂಡ ಬೀರಲಿದೆ. ಒಟ್ನಲ್ಲಿ ಮಧ್ಯ ಏಷ್ಯಾದಲ್ಲಿ ಮತ್ತೆ ಯುದ್ಧದ ಸನ್ನಿವೇಶ ನಿರ್ಮಾಣವಾಗಿದೆ. ಮುಂದೆ ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಆದರೆ ಜಾಗತಿಕವಾಗಿ ಮತ್ತೆ ಸಂಕಷ್ಟ ಎದುರಾಗಿದ್ದು ಸುಳ್ಳಲ್ಲ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.